ನ್ಯೂಸ್ ಫಸ್ಟ್ ಲೈವ್ಗೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್ಸ್. ಮದುವೆಯಾದ 3 ತಿಂಗಳಲ್ಲೇ ಹೃದಯಾಘಾತ. 30 ವರ್ಷದ ಸಂಜು ಹಾರ್ಟ್ ಅಟ್ಯಾಕ್ನಿಂದ ಸಾವು. ಹಾಸನದಲ್ಲಿನ ಸಾವಿನ ಸಂಖ್ಯೆ 22ಕ್ಕೆ ಏರಿಕೆ. ಮೈಸೂರಿನ ಜಯದೇವ ಆಸ್ಪತ್ರೆಯಲ್ಲಿ ಪ್ರತಿ ತಿಂಗಳು 100ಕ್ಕೂ ಹೆಚ್ಚು ಜನ ಸಾವು. ಏಪ್ರಿಲ್ನಲ್ಲಿ 109, ಮೇ ತಿಂಗಳಲ್ಲಿ 106 ಮಂದಿ. ತೀವ್ರ ಹೃದಯಾಘಾತಕ್ಕೆ ಪ್ರತಿ ತಿಂಗಳು 70ರಿಂದ 80 ಜನರ ಕೊನೆಯುಸಿರು. ಮೃತರಲ್ಲಿ ಯುವ ಸಮೂಹದವರೇ ಹೆಚ್ಚಿರೋದು ಆತಂಕ. ಚಿಕ್ಕಬಳ್ಳಾಪುರದಲ್ಲೂ ಹೃದಯಾಘಾತ, ಸಾವಿನ ಸಂಖ್ಯೆ ಹೆಚ್ಚಳ. ಮೇ, ಜೂನ್ 2 ತಿಂಗಳಲ್ಲಿ 14 ಮಂದಿ ಹಾರ್ಟ್ ಅಟ್ಯಾಕ್ನಿಂದ ಸಾವು. ಭಯದಲ್ಲಿ ಆಸ್ಪತ್ರೆಗೆ ದೌಡಾಯಿಸ್ತಾ ಇರೋ ಜನ. ನಿನ್ನೆ 7 ಶಾಸಕರ ಜೊತೆ 1-to-1 ಸಭೆ. ಸಚಿವರ ಧೋರಣೆ ವಿರುದ್ಧ ಶಾಸಕರಿಂದ ದೂರಿನ ಸುರಿಮಳೆ. ಇವತ್ತು ಉಳಿದ ಶಾಸಕರ ಸಮಸ್ಯೆ ಆಲಿಸಲಿರೋ ಸುರ್ಜೇವಾಲಾ. ಸುರ್ಜೇವಾಲಾರಿಂದ ಶಾಸಕರ ಅಭಿಪ್ರಾಯ ಸಂಗ್ರಹ ಬಿರುಸು. 3 ದಿನಗಳ ಕಾಲ ಚರ್ಚೆ. ವರದಿಯನ್ನ ದೆಹಲಿಗೆ ಕೊಂಡೊಯ್ಯಲಿರುವ ರಾಜ್ಯ ಉಸ್ತುವಾರಿ. ಹೈಕಮಾಂಡ್ಗೆ ರಿಪೋರ್ಟ್ ಕೊಟ್ಟು ಮುಂದಿನ ಕ್ರಮ ಸಾಧ್ಯತೆ. ಆಯ್ದ ಶಾಸಕರ ಜೊತೆಯಷ್ಟೇ ಸುರ್ಜೇವಾಲಾ 1-to-1 ಚರ್ಚೆ. ಹಳೆ ಮೈಸೂರು ಭಾಗದ ಎಂಎಲ್ಎಗಳ ಜೊತೆಗೆ ಮೀಟಿಂಗ್. ಕುತೂಹಲ ಮೂಡಿಸಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಡೆ. ಒಂದಷ್ಟು ಸಚಿವರನ್ನ ಬದಲಾವಣೆ ಮಾಡೋ ಆತಂಕ. ಶಾಸಕರ 1-to-1 ಚರ್ಚೆ ವರದಿಯಿಂದ ಸಚಿವರ ಕುರ್ಚಿಗೆ ಬರುತ್ತಾ ಕುತ್ತು. ಕೆಲ ಮಿನಿಸ್ಟರ್ಗಳಿಗೆ ಶುರುವಾಗಿದೆಯಂತೆ ಢವಢವ. ನೂರಕ್ಕೂ ಹೆಚ್ಚು ಶಾಸಕರು ಬದಲಾವಣೆ ಬಯಸಿದ್ದಾರೆ. ಡಿಸಿಎಂ ಡಿಕೆಶಿಗೂ ಒಂದು ಬಾರಿ ಅವಕಾಶ ಸಿಗಬೇಕು. ಈ ವಿಚಾರ ಸುರ್ಜೇವಾಲಾ ಮುಂದಿಡ್ತೀವಿ. ಸಿಎಂ ಪಟ್ಟದ ಬಗ್ಗೆ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಹೊಸ ಬಾಂಬ್. ರಾಜಕಾರಣಿಯ ಜೊತೆ ಮಲಗುವಂತೆ ಒತ್ತಾಯ. ಸೈಕೋಪತಿಯ ವರ್ತನೆಗೆ ಬೇಸತ್ತು ಠಾಣೆ ಮೆಟ್ಟಿಲೇರಿದ ಮಹಿಳೆ. ಪ್ರಾಸ್ಟಿಟ್ಯೂಷನ್ಗೆ ಒಪ್ಪಿಲ್ಲ ಅಂತ 6 ಬಾರಿ ತಲಾಕ್. ಗನ್ನಿಟ್ಟು ಬೆದರಿಸ್ತಾನೆ ಅಂತ ಯೂನುಸ್ ಪಾಷಾ ವಿರುದ್ಧ ದೂರು. ಬೆಂಜ್ ಕಾರ್ ನಕಲಿ ರಿಜಿಸ್ಟ್ರೇಷನ್ ಗೋಲ್ಮಾಲ್. ನ್ಯೂಸ್ ಫಸ್ಟ್ನ ವಿಸ್ತೃತ ವರದಿ ಬೆನ್ನಲ್ಲೇ ಎಚ್ಚೆತ್ತ ಸಾರಿಗೆ ಇಲಾಖೆ. ಕರ್ತವ್ಯ ಲೋಪದ ಅಡಿ 4 ಆರ್ಟಿಒ ಅಧಿಕಾರಿಗಳು ಸಸ್ಪೆಂಡ್. ಅಕ್ರಮ ಸಂಬಂಧಕ್ಕೆ ಅಡ್ಡಿ ಹಿನ್ನೆಲೆ ಪತಿಯನ್ನೇ ಕೊಂದಿದ್ದ ಪತ್ನಿ. ತಾಯಿ ವಿರುದ್ಧ ಕೋರ್ಟ್ನಲ್ಲಿ ಸಾಕ್ಷಿ ಹೇಳಿದ ಸ್ವಂತ ಮಗಳು. ಕೊಲೆ ಆರೋಪಿ ಯಶೋಧ, ಆಕೆಯ ಪ್ರಿಯಕರ ಮಂಜುನಾಥ್ಗೆ ಜೀವಾವಧಿ ಶಿಕ್ಷೆ. ತುಮಕೂರು 3ನೇ ಹೆಚ್ಚುವರಿ ಜಿಲ್ಲಾ ಸತ್ರ ನ್ಯಾಯಾಲಯದಿಂದ ಆದೇಶ. ಇತಿಹಾಸದಲ್ಲಿ ಶತಕದ ಸನಿಹಕ್ಕೆ ಬಂದ ತೆಂಗಿನಕಾಯಿ. 1 ಕೆಜಿ ತೆಂಗಿನಕಾಯಿಗೆ ಬರೋಬ್ಬರಿ 80 ರೂಪಾಯಿ. ಇನ್ನು 9 ತಿಂಗಳು ದರ ಇಳಿಕೆ ಸಾಧ್ಯತೆ ಇಲ್ಲ ಅಂತ ಇರೋ ವ್ಯಾಪಾರಿಗಳು. ಜನಸಾಮಾನ್ಯರಿಗೆ ತಪ್ಪದ ಹೊರೆ. ಖಾಸಗಿ ಫೈನಾನ್ಸ್ನಲ್ಲಿ ಸಾಲ ಮಾಡಿ ಬೀದಿಗೆ ಬಂದ ವೃದ್ಧ ದಂಪತಿಯ ಬದುಕು. ಸಾಲ ಕಟ್ಟಬೇಕಾಗತ್ತೆ ಅನ್ನೋ ಕಾರಣಕ್ಕೆ ವೃದ್ಧ ತಂದೆ ತಾಯಿ ಬಿಟ್ಟು ಹೋದ ಮಕ್ಕಳು. ದಾವಣಗೆರೆಯ ಹರಿಹರ ಪಟ್ಟಣದ ಎಪಿಎಂಸಿ ಮಾರ್ಕೆಟ್ ಬಳಿ ಅಮಾನವೀಯ ಘಟನೆ. ಸಚಿವರ ಸೂಚನೆ ಮೇರೆಗೆ ಆಟೋಗಳ ವಿರುದ್ಧ ಕ್ರಮಕ್ಕೆ ಮುಂದಾದ ಸಾರಿಗೆ ಇಲಾಖೆ. ರೂಲ್ಸ್ ಬ್ರೇಕ್ ಮಾಡೋರ ವಿರುದ್ಧ ಭರ್ಜರಿ ಕಾರ್ಯಾಚರಣೆ. ಹೆಚ್ಚುವರಿ ದರ ವಸೂಲಿ ಮಾಡುತ್ತಿದ್ದ 114ಕ್ಕೂ ಹೆಚ್ಚು ಆಟೋಗಳು ಸೀಸ್. ದೇವಾಲಯದ ಬೀಗ ಒಡೆದು ಖದೀಮರ ಕೈಚಳಕ. ಚಿಕ್ಕಬಳ್ಳಾಪುರದ ಹನುಮಂತಪುರದ ವೈಗಂಡ್ಲಮ್ಮ ದೇವಾಲಯದಲ್ಲಿ ಕಳ್ಳತನ. ಹುಂಡಿ ಹಣದ ಜೊತೆ ದೇವಿ ಮೇಲಿನ ಆಭರಣಗಳನ್ನು ಕದ್ದಿರುವ ಶಂಕೆ. ತೆಲಂಗಾಣದ ಕೆಮಿಕಲ್ ಫ್ಯಾಕ್ಟರಿ ಸ್ಫೋಟ. ದುರಂತದಲ್ಲಿ ಸಾವನ್ನಪ್ಪಿದವರ ಸಂಖ್ಯೆ 34ಕ್ಕೆ ಏರಿಕೆ. ಸಿಎಂ ರೇವಂತ್ ರೆಡ್ಡಿಯಿಂದ ತನಿಖೆಗೆ ಆದೇಶ. ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಹೆಚ್ಚಿದ ಬೇಡಿಕೆ. ಭಾರತದ ಎಡಿಎಸ್ಗಾಗಿ ಬ್ರೆಜಿಲ್ ಬೇಡಿಕೆ. ಆಪರೇಷನ್ ಸಿಂಧೂರ ಬಳಿಕ ದೇಸಿ ವಾಯು ರಕ್ಷಣಾ ವ್ಯವಸ್ಥೆಗೆ ಡಿಮ್ಯಾಂಡ್.
ಪ್ರಶಾಂತ್ ನೀಲ್ ನಿರ್ದೇಶಿಸಬೇಕಿದ್ದ ರಾವಣಂ ಸಿನಿಮಾ ಕ್ಯಾನ್ಸಲ್. ಸಲಾರ್ ಸೀಕ್ವೆಲ್ ಬಳಿಕ ಪ್ರಭಾಸ್ ಜೊತೆ ಮತ್ತೊಂದು ಸಿನಿಮಾ ಅನೌನ್ಸ್ ಮಾಡೋ ನಿರೀಕ್ಷೆಗೆ ತಣ್ಣೀರು. ಪ್ರಾಜೆಕ್ಟ್ನಿಂದ ಹೊರಬಂದ ಡಾರ್ಲಿಂಗ್ ಅಂಡ್ ಸ್ಟಾರ್ ಡೈರೆಕ್ಟರ್. ನಾಳೆ ಇಂಗ್ಲೆಂಡ್ ಭಾರತದ ಮಧ್ಯೆ 2ನೇ ಟೆಸ್ಟ್ ಪಂದ್ಯ. ಟೀಂ ಇಂಡಿಯಾ ವೇಗಿ ಜಸ್ಪ್ರೀತ್ ಬುಮ್ರಾ ಆಡ್ತಾರಾ ಇಲ್ವಾ ಎಂಬ ಚರ್ಚೆ. ಮೊದಲ ಸೋಲಿಂದ ಹೊರಬರಲು ಗಿಲ್ ಪಡೆ ಸಿದ್ಧತೆ. ಬುಮ್ರಾ ಅಲಭ್ಯರಾದ್ರೆ ಹೋರಾಟ ಮತ್ತಷ್ಟು ಕಷ್ಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.